ಹಲೋ ಫ್ರೆಂಡ್ಸ್, ಎಸ್ ಎಲ್ ಜಿ ಚಾನಲ್ಗೆ ಸ್ವಾಗತ. ನಾನು ತುಂಬ ದಿನಗಳೇ ಆಗಿತ್ತು ವಿಡಿಯೋಗಳು ಮಾಡ್ದೇನೆ. ಇವಾಗ ನಾನು ಅಕ್ಷಯಕಲ್ಪಕ್ಕೆ ಹೋಗ್ತಾ ಇರೋದ್ರಿಂದ ನಿಮಗೆಲ್ಲ ನನ್ನ ಜರ್ನಿನ ತೋರಿಸೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಅದನ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ, ನಿಮ್ಮ ಮುಂದೆ ವ್ಯಕ್ತಪಡಿಸೋಣ ಅಂತಂದು ಇವತ್ತು ವಿಡಿಯೋ ತೊಗೊಂಡು ಬಂದಿದ್ದೀನಿ. ನಾನು ಅಕ್ಷಯಕಲ್ಪಕ್ಕೆ ಅಂದರೆ ಯಾವಾಗಲೂ ಸ್ವಲ್ಪ ಬೆಂಗಳೂರಲ್ಲಿ ವರ್ಕ್ ಮಾಡಿ ಟ್ರಾಫಿಕಲ್ಲೆಲ್ಲ ಇದು ಸ್ವಲ್ಪ ಬೋರ್ ಆಗುತ್ತಲ್ವ. ಆವಾಗೆಲ್ಲ ನಾನು ಹೋಗೋದೇ ಈ ಥರ ಬೆಂಗಳೂರು ಸುತ್ತಮುತ್ತ ಇರೋವಂಥ ರೆಸಾರ್ಟ್ಗಳಾಗಲಿ, ಈ ಫಾರ್ಮ್ಗಳಲ್ಲಾಗಲಿ ವಿಸಿಟ್ ಮಾಡ್ತೀನಿ. ನನಗೆ ತುಂಬ ಒಂದು ಫ್ರೆಶ್ ಫೀಲ್ ಕೊಡುತ್ತೆ. ಒಂದು ಕ್ಲೈಮೇಟ್ ಚೇಂಜ್ ಆದಾಗ ನಮಗೇನಾಗುತ್ತೆ, ಇನ್ನೂ ಕೆಲಸ ಮಾಡೋಕ್ಕೂ ಮೂಡ್ ಬರುತ್ತೆ ಅಂತ ಆ ಥರದ್ರಿಂದ ನಾನು ಹೋಗ್ತಾ ಇದ್ದದ್ದು. ಅಂದರೆ ಒಬ್ಬಳೇ ಹೋಗ್ತಾ ಇದ್ದದ್ದು. ಯಾವಾಗಲೂ ನಾನು ಸೋಲೋ ಟ್ರಿಪ್ಪೇ ಮಾಡೋದು. ಒಬ್ಬಳೇ ಜಾಸ್ತಿ ಅಂದರೆ ಟ್ರಾವೆಲ್ ಮಾಡ್ತೀನಿ. ಯಾಕಂದರೆ ನನಗೆ ತುಂಬ ಇಷ್ಟ ಒಬ್ಬಳೇ ಹೋಗೋಕ್ಕೆ. ಜನಗಳ್ನ ಕರ್ಕೊಂಡೋದ್ರೆ ಅವ್ರನ್ನೆಲ್ಲ ನೋಡಿಕೊಂಡು ನನ್ನ ನೋಡ್ಕೋಷ್ಟು ನನ್ನ ಹತ್ರ ಎನರ್ಜಿ ಇರೋಲ್ಲ ಅಷ್ಟು. ಹಾಗಾಗಿ ನಾನು ಅಷ್ಟು ಜನರನ್ನ ನಾನು ಕರ್ಕೊಂಡು ಹೋಗ್ಬೇಕಂತ ಲೈಕ್ ಮಾಡಲ್ಲ. ನಾನು ಯಾವಾಗಲೂ ಸೋಲೋ ಟ್ರಿಪ್ನೇ ಹೋಗೋದು. ಹಾಗಾಗಿ ಸೋಲೋ ಟ್ರಿಪ್ ಯಾಕಂದರೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಬಜೆಟಿಗೆ ಒಪ್ಪುವಂಗಿರ್ಬೇಕಲ್ವ. ಬಜೆಟ್ ಫ್ರೆಂಡ್ಲಿ ಆಗಿ ನಾನು ಮಾಡಬೇಕಂತ ಟ್ರಿಪ್ಪು ಪ್ಲ್ಯಾನ್ ಮಾಡಿರ್ತೀನಿ. ಸಿಂಗಲ್ ಆದೇ ಬಜೆಟ್ ಫ್ರೆಂಡ್ಲಿ ಮಾಡಿಕೊಂಡು ರಿಟರ್ನ್ ಆಗಿಬಿಡ್ತೀನಿ ಬೆಂಗಳೂರಿಗೆ. ಬಟ್ ಫ್ರೆಂಡ್ಸ್ ಜೊತೆ ಹೋದಾಗ ಅದು ಇದು ಅಂತ ನನ್ನ ಬಜೆಟ್ ಇರೋದೇ ಬೇರೆ, ಅದು ಇನ್ನೊಂದು ಖರ್ಚಾಗ್ಬಿಡುತ್ತೆ. ಮತ್ತು ಟ್ರಾವೆಲ್ ಮಾಡೋಕ್ಕೆ ಸ್ವಲ್ಪ ಅಷ್ಟು ಇದು ಇಲ್ಲ, ಹೊಸ ಜನರನ್ನ ಪರಿಚಯ ಮಾಡ್ಕೋಕ್ಕಾಗಲ್ಲ. ಆ ಒಂದು ಉದ್ದೇಶದಿಂದ ನಾನು ಯಾವಾಗಲೂ ಸೋಲೋ ಟ್ರಿಪ್ಪೇ ಹೋಗೋದು. ಹೊಸ ಜನರನ್ನ ಪರಿಚಯ ಯಾವಾಗ ಆಗ್ತಾರಂದರೆ, ಇವಳು ಒಬ್ಬಳೇ ಬಂದಿದ್ದಾಳೆ ಮಾತಾಡ್ಸೋಣ ಅಂತ ಹೇಳಿ ಹಾಗೆ ಮಾತಾಡಿಸಿ ಯಾವ ಊರು ಏನು ಹಾಗೆ ಒಂದು ಕಾಂಟ್ಯಾಕ್ಟ್ ಬೆಳೆಯುತ್ತೆ. ಆ ಒಂದು ಉದ್ದೇಶದಿಂದ ಜಾಸ್ತಿ ಅಲ್ಲಿನೂ ಕಾಂಟ್ಯಾಕ್ಟ್ ಬೆಳೆಸ್ಕೋದು. ಮತ್ತು ಅಲ್ಲಿ ನಮಗೆ ಇವಾಗ ನಮ್ಮದೇ ಅಂತ ಫ್ಯಾಮಿಲಿ ಇತ್ತಂದರೆ ಯಾವುದು ವಾತಾವರಣ ಚೇಂಜ್ ಅನಿಸೋದೇ ಇಲ್ಲ. ನಮ್ಗೆ ಕಂಫರ್ಟೇಬಲ್ ಇರೋಂಥ ಜನರು, ಕಂಫರ್ಟೇಬಲ್ ಇರೋಂಥ ಪ್ಲೇಸ್ ಇತ್ತಂದರೆ ಯಾವುದು ನಮ್ಗೆ ಹೊಸದು ಅನ್ಸೋದಿಲ್ಲ. ಆ ಒಂದು ಉದ್ದೇಶದಿಂದ ನಾನು ಯಾವಾಗಲೂ ಸೋಲೋ ಟ್ರಿಪ್ನೇ ಹೋಗೋದು. ಹಾಗೆ ಹೋಗಿದ್ದೆ ಅಕ್ಷಯಕಲ್ಪಕ್ಕೆ. ಇದು 2ನೇ ಸರಿ ಹೋಗ್ತಾ ಇರೋದು. ಫಾರ್ಮು ಇನ್ನೂ ಇಂಪ್ರೂವ್ಮೆಂಟ್ ಜಾಸ್ತಿ ಆಗಿತ್ತು. ಗಿಡಗಳೆಲ್ಲ ದೊಡ್ಡದಾಗಿ ಬೆಳೆದಿತ್ತು. ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು ಮುಂಚೆ ಹೋದೋದ್ಕಿಂತನೂ. ಹಾಗೆ ಹೋದಾಗ ಅಲ್ಲಿ ತುಂಬ ಫ್ಯಾಮ್ಲಿಗಳು ನನಗೆ ಪರಿಚಯ ಆದರು. ಅವ್ರ ಮಗಳೇ ಅಂತ ತುಂಬ ಬಾಯಿ ತುಂಬ ಮಗಳೇ ಅಂತ ಕರಿತಾ ಇದ್ರು. ತುಂಬ ಫ್ಯಾಮ್ಲಿಗಳು ನನಗೆ ಪರಿಚಯ ಆಯಿತು ಒಂದು ಅಕ್ಷಯಕಲ್ಪದಲ್ಲಿ ನಾನು ಹೋದಾಗ. ಹಾಗೆ ಹೋಗ್ತಾನೆ ಬಂಡೇಲಿ ಒಂದು ಅನುಭವ ಮಾಡಿಸ್ತಾರೆ. ಅಲ್ಲಿ ಬಂಡೇಲಿ ಕರ್ಕೊಂಡೋಗಿ ಆವಾಗಿನ ಕಾಲದವ್ರು ಯಾವ ಥರ ಹೊಲಕ್ಕೆ ಹೋಗ್ತಾಯಿದ್ರು ಆ ಥರ ಒಂಥರ ಬಂಡೆಯಲ್ಲಿ ಹೋಗೋಂಥ ಫೀಲ್ನೆಲ್ಲ ಮಾಡಿಸಿದ್ರು ಅಕ್ಷಯಕಲ್ಪದಲ್ಲಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಎಲ್ಲರೂ ಅಂದರೆ ಬೆಂಗಳೂರು ಆ ಕಡೆ, ಹೈದ್ರಾಬಾದು ಆ ಕಡೆ ಎಲ್ಲ ಜನ ಬಂದಿದ್ರಲ್ವ. ಅವರೆಲ್ಲ ವೀಡಿಯೋ ಮಾಡ್ಕೊಳ್ಳುವಾಗ ಅವರೆಲ್ಲ ಬಂಡೇಲಿ ಹೊಸದಂತ ಹೇಳಿಗೆಶಿಂದ ಅವ್ರು ತುಂಬ ಖುಷಿಯಾಗಿ ವೀಡಿಯೋ ಮಾಡ್ಕೊತಾ ಇದ್ರು. ತುಂಬ ಚೆನ್ನಾಗಿದೆ, ತುಂಬ ನೈಸು ಹಾಗೆ ಹೀಗೆ ಅಂತ ಹೇಳಿ ತುಂಬ ಖುಷಿ ಪಡ್ತಿದ್ರು. ಅವ್ರು ನೋಡಿ ನಾನು ಖುಷಿ ಪಟ್ಟೆ. ಇಷ್ಟು ಜನ ಅಂದರೆ ಹಳ್ಳಿ ವಾತಾವರಣ ಅನುಭವ್ಸೋಕೆ ಇಷ್ಟೊಂದು ಖುಷಿ ಪಡ್ತಾರಾ ಅಂತ ಹೇಳಿ ನನಗೂ ಖುಷಿ ಆಗ್ತಾಯಿತ್ತು ಅವ್ರನ್ನೆಲ್ಲ ನೋಡಿ. ಅಂದರೆ ಹಳ್ಳಿ ಸ್ವರ್ಗನೇ ಬಿಡಿ, ಆದರೆ ಎಲ್ರಿಗೂ ಹಳ್ಳಿ ಜೀವನ ನಡ್ಸೋಕ್ಕೆ ಆಗಲ್ವಲ್ಲ. ಸಿಟಿ ಅನ್ನೋ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗಿಬಿಟ್ಟು ಈಗ ಹಳ್ಳಿಗೆ ಹೋಗಿ ನಾವು ಜೀವನ ಕಟ್ಕೋತೀವಿ ಅಂತ ಎಲ್ರಿಗೂ ಗೊತ್ತಿದೆ ಹಳ್ಳಿ ಜೀವನ ಬೆಸ್ಟ್ ಅಂತ. ಬಟ್ ಯಾರಿಗೂ ಅಲ್ಲಿ ಹೋಗೋಂಥ ನಿರ್ಧಾರ ಮಾಡಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಈ ಒಂದು ಸಿಟಿ ವಾತಾವರಣಕ್ಕೆ ಹೊಂದ್ಕೊಂಡು ಹಳ್ಳಿ ವಾತಾವರಣಕ್ಕೆ ಹೋಗಿ ನಾವು ಜೀವನ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಅದು ಸಡನ್ಲಿ ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ಅಂತೇಳಿ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಅವ್ರು ಹೇಳ್ತಾ ಇದ್ರು, ಅಯ್ಯೋ ಎಷ್ಟು ನೆಮ್ಮದಿ ಜೀವನಪ್ಪ ಆ ಸಿಟಿಯಲ್ಲಿ, ಆ ಟ್ರಾಫಿಕ್ಕು ಅದಕ್ಕಿಂತ ಈ ಒಂದು ಹಳ್ಳಿ ವಾತಾವರಣದಲ್ಲಿ ನಮ್ದಾಯಿತು, ನಮ್ಮ ಕೆಲಸ ಆಯ್ತು ಅಂತ ನೆಮ್ಮದಿಯಾಗಿರ್ಬೋದು ಒಂದು 4 ಹಸು ಕಟ್ಕೊಂಡು ಅಂತ ಹೇಳ್ತಾ ಇದ್ರು. ನಾವೆಲ್ಲ ಕಾಮಿಡಿ ಮಾಡ್ತಾಯಿದ್ರು. ಒಬ್ಬರು ಅಂಕಲ್ ತುಂಬ ಚೆನ್ನಾಗಿರೋರಿದ್ರು. ಅವರೆಲ್ಲ ಈ ಥರ ಹೇಳ್ಕೊತ ಒಂದು ಟ್ರಾವೆಲ್ನ ಮುಗಿಸಿದ್ವಿ. ಆ ಒಂದು ಫಾರ್ಮ್ ವಿಸಿಟ್ನ ಅಂದರೆ ಫುಲ್ಲು ಒಂದು ರೌಂಡ್ ಹಾಕ್ಕೊಂಡ್ಬಂದ್ವಿ. ಎತ್ತಿನ ಬಂಡಿಯಲ್ಲಿ ವಿಸಿಟ್ ಮಾಡಿದ್ವಿ ಎಲ್ಲನೂ. ಹಾಗೆ ಮಾಡಿದ್ಮೇಲೆ ನಮಗೆ ಆ ಒಂದು ಎತ್ತಿನ ಬಂಡಿಯದ್ದು ಫೀಲಿಂಗ್ ತುಂಬ ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು. ಆ ಎತ್ತುಗಳು ತುಂಬ ಇಷ್ಟ ಆಗಿದ್ವು. ಹಾಗಾಗಿ ಎತ್ತುಗಳು ಮೆಮೊರಿ ಇರಲಿ ಅಂತ ಹೇಳಿ ಕ್ಯಾಪ್ಚರ್ ಮಾಡ್ಕೊಂಡ್ವಿ ವಿಡಿಯೋನ ಎತ್ತುಗಳದ್ದನ್ನು. ಅವರ ಅಣ್ಣವ್ರೂ ತುಂಬ ಒಳ್ಳೆಯವರಿದ್ದರು. ವಿಡಿಯೋ ಅವರು ಹೇಳ್ತಾ ಇದ್ರು, ಆ ಫ್ಯಾಮ್ಲಿಯವ್ರು ನಮ್ಗೆ ಮೆಮೊರಿಗೆ ಬೇಕು ವಿಡಿಯೋ ಮಾಡಿಕೊಡಿ ಚೆನ್ನಾಗಿ ಅಂತ ಹೇಳಿದರೆ ಅವ್ರು ಏನು ಅಂದ್ಕೊಳ್ಳದೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ವಿಡಿಯೋನ. ಅದಾದಮೇಲೆ ಬಂದರೆ ಇವಾಗ ಅಕ್ಷಯಕಲ್ಪದ ಬಗ್ಗೆ ಸ್ವಲ್ಪ ಯಾವ ಥರ ಬೆಳೆದಿದೆ, ಎಷ್ಟು ಎಕರೆಸ್ ಇದೆ, ಮತ್ತು ಯಾವ ಥರ ರೈತರಿಗೆ ಇದು ಉಪಯೋಗ ಆಗ್ತದೆ, ಯಾವ ಥರ ಟೈಅಪ್ ಮಾಡ್ಕೋಬೋದು ಅಕ್ಷಯಕಲ್ಪಕ್ಕೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು. ದೊಡ್ಡವರೆಲ್ಲ ಅದು ಕೇಳಿಸ್ಕೊತ ಕೂತಿದ್ರು. ಮಕ್ಕಳಿಗೆಲ್ಲ ಎಂಟರ್ಟೈನ್ಮೆಂಟ್ಗೆ ಈ ಒಂದು ಬೀಜನ ಉರುವುದು ಹೇಗೆ ಅಂತ ಅಂದರೆ, ಇವಾಗ ಡೈರೆಕ್ಟಾಗಿ ಉರಿದ್ರೆ ಹಕ್ಕಿಗಳು ಬಂದು ತಿನ್ಕೊಂಡು ಬಿಡ್ತವೆ. ನಾವು ಮಣ್ಣಿನಲ್ಲಿ ಒಂದು
ಒಂದು ಗುಳ್ಳೆ ಥರ ಮಣ್ಣಿನ ಗುಳ್ಳೆಗಳು ಮಾಡಿ ನಾವು ಬಿತ್ತಿದ್ವಿ ಅಂತ ಹೇಳಿದರೆ ಹಕ್ಕಿ ಪ್ರಾಣಿಗಳಿಗೆ ಯಾವುದು ಸಿಗಲ್ಲ, ಹಕ್ಕಿಗಳಿಗೆ ಯಾವ ಥರದ್ದು ಸಿಗಲ್ಲ, ಅಂದರೆ ಅದು ತಿನ್ನೋಕ್ಕಾಗಲ್ಲ, ಅದು ಆರಾಮ್ಸೆ ಬೆಳೆಯುತ್ತೆ. ನಾವು ಆ ಥರ ಬೆಳೆಯುವಾಗ ಯಾವಾಗಲೇ ಆಗಲಿ ಒಂದು ಬೀಜನ ಬಿತ್ತುವಾಗ ಅದನ್ನ ಮಣ್ಣಿನಲ್ಲಿ ಒಂದು ಉಂಡೆ ಥರ ಮಾಡಿಬಿಟ್ಟು ಆಮೇಲೆ ಅದನ್ನ ಬಿತ್ತನೆ ಮಾಡಿದರೆ ಒಳ್ಳೆ ಬೆಳೆ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಮಕ್ಕಳಿಗೆಲ್ಲ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿತ್ತು. ಇದು ಒಳ್ಳೆ ಕಾನ್ಸೆಪ್ಟೇ ಅಂತ ಹೇಳ್ಬೋದು. ಇದು ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ತುಂಬ ಖುಷಿಯಿಂದ ಅದು ಆ ಒಂದು ಗುಳ್ಳೆಗಳ್ನ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ರು. ನಾನು ಮಾಡ್ತೀನಿ, ನೀನು ಮಾಡ್ತೀನಿ ಅಂತ ಮಾಡಿಬಿಟ್ಟು ಎಸಿತಾ ಇದ್ರು. ಅಂದರೆ ನೆಕ್ಸ್ಟ್ ಸರಿ ಬಂದಾಗ ಅವ್ರಿಗೆ ಹೇಳ್ತೀನಿ, ನೆಕ್ಸ್ಟ್ ಸರಿ ಬಂದಾಗ ನಿಮ್ಮದು ಟ್ರೀ ಎಷ್ಟು ದೊಡ್ಡದು ಬೆಳೆದಿರುತ್ತೆ ನೋಡೋಣವಾ ಅಂತ ಹೇಳ್ತಾಯಿದ್ರು ಅವರೆಲ್ಲ. ತುಂಬ ಎಂಟರ್ಟೈನ್ಮೆಂಟಿಂದ ತುಂಬ ಮಕ್ಳು ಕ್ಯೂರಿಯಾಸಿಟಿಯಿಂದ ಅದನ್ನ ಮಾಡೋಕ್ಕೆ ಕೇಳಿಸ್ಕೋಕ್ಕೆ ಹೆಂಗೆ ಏನು ಅಂತ ಹೇಳಿ ಕ್ವಶನ್ ಎಲ್ಲ ಹಾಕ್ತಾ ಕಲಿತಾ ಇದ್ರು. ಅದನ್ನು ಯಾವ ಥರ ಗುಳ್ಳೆ ಮಾಡೋದು ಅಂತ ತುಂಬ ಕ್ಯೂಟಾಗಿತ್ತು ಅದೊಂದು ಸಂದರ್ಭ ಅಂತ. ಕೆಲವೊಂದು ಮಕ್ಕಳಿಗೆ ಕನ್ನಡ ಬರ್ತಿರಲಿಲ್ಲ, ಅಂದರೆ ಆಂಧ್ರದವರೆಲ್ಲ ಬಂದಿದ್ರಲ್ವ, ಆಂಧ್ರ, ಹೈದ್ರಾಬಾದು ಆ ಕಡೆಯಿಂದೆಲ್ಲ ಬಂದಿದ್ದರು. ಹಾಗಾಗಿ ಅಷ್ಟು ಗೊತ್ತಾಗ್ತಿರಲಿಲ್ಲ. ಅವ್ರಿಗೆ ಇಂಗ್ಲೀಷಲ್ಲೇ ಎಕ್ಸ್ಪ್ಲೇನ್ ಮಾಡೋದು, ಕನ್ನಡ ಮಕ್ಳಿಗೆ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡೋದು, ತುಂಬ ಚೆನ್ನಾಗಿತ್ತು ಅದೊಂಥರ. ಅದಾದಮೇಲೆ ದೊಡ್ಡವರೆಲ್ಲ ಅಪ್ಪ ಅಮ್ಮವರೆಲ್ಲ ಬಂದಿರ್ತಾರಲ್ವ, ಅವರೆಲ್ಲರೂ ಮಕ್ಕಳನ್ನ ಆಟ ಆಡೋಕ್ಕೆ ಕಳಿಸ್ಬಿಟ್ಟು ಅವರು ಅಕ್ಷಯಕಲ್ಪ ಯಾವ ಥರ ಫಾರ್ಮ್ ಇವಾಗ ಬೆಳೆದಿದೆ, ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದೆ, ಮತ್ತು ರೈತರು ಯಾವ ಥರ ಅರ್ನ್ ಮಾಡ್ಬೋದು ಅದ್ರ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ಮತ್ತು ಇದು ಹಳೆ ಕಾಲದ ಬೀಸಣಿಗೆ ಯಾವ ಥರದ್ದು ಯೂಸ್ ಮಾಡ್ತಾಯಿದ್ರು, ಹೇಗೆ ಮಾಡೋದು ಅಂತ ಎಲ್ಲ ಅವ್ರು ಟ್ರೈ ಮಾಡಿ, ತುಂಬ ದಿನ ಆಗಿದೆ ಅಂತಂದು ಕೆಲವೊಬ್ಬರು ಟ್ರೈ ಮಾಡಿ ನೋಡ್ತಾಯಿದ್ರು. ಫಸ್ಟ್ ಕ್ಲಾಸ್ ಊಟ ಇತ್ತು. ಅದಾದಮೇಲೆ ನಾವು ಮಳೆ ಬೇರೆ ಬರ್ತಾಯಿತ್ತು, ಬಿಸಿ 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 ಮುದ್ದೆ, ಬಿಸಿ ಬಿಸಿ ದೋಸೆ ಅದನ್ನೆಲ್ಲ ಚೆನ್ನಾಗಿ ತಿಂದ್ಕೊಂಡ್ವಿ. ತುಪ್ಪ ಮತ್ತು ಮುದ್ದೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲದರಲ್ಲೂ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಿಂದೆ. ಮಧ್ಯಾಹ್ನ ಊಟ ಆದಮೇಲೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನಿದ್ದೆ ಮಾಡಿದರೆ ಹೇಗೆ, ಅಲ್ಲಿ ಫಾರ್ಮ್ ವಿಸಿಟ್ ಮಾಡೋಕ್ಕೆ ಬಂದಿದ್ದೀವಲ್ವ, ಫಾರ್ಮ್ ಹೇಗೆ ಬೆಳೀತಾರೆ, ಏನು ಇಷ್ಟು ಚಿಕ್ಕ ಎಕರೆಯಲ್ಲಿ ಎಷ್ಟು ಆದಾಯ ಬರುತ್ತೆ, ಏನು ಎಂತ ಅಂತ ಎಲ್ಲ ತಿಳ್ಕೊಂತ ಕ್ಯೂರಿಯಾಸಿಟಿನೂ ಇತ್ತಲ್ವ. ಅಲ್ಲಿವರೆಗೂ ಹೋಗಿದ್ದೆ ಅದೇ ಕಾರಣಕ್ಕಲ್ವ. ಹಾಗಾಗಿ ನಾನು ನಿದ್ದೆ ಮಾಡದೆ ಹೋದೆ. ಏನೋ ಅಂತೂ ಇಂತೂ ಕಣ್ಣೆಲ್ಲ ಹೀಗೆ ಪಿಕ್ಕಳಿಸ್ಕೊತ ಹೋದ್ಮೇಲೆ ಒಳ್ಳೆ ಅವ್ರು ಇಂಟ್ರೆಸ್ಟಿಂಗ್ ಟಾಪಿಕ್ ಹೇಳ್ತಾಯಿದ್ರು. ಏನಂತ ಹೇಳಿದರೆ, ಯಾಕೆ ತರಕಾರಿಗಳಿಗೆ ಜಾಸ್ತಿ ಬೇಡಿಕೆ ಇದೆ, ಯಾಕೆ ಔಷಧಿ ಯೂಸ್ ಮಾಡ್ತಾಯಿದ್ದಾರೆ ರೈತರೆಲ್ಲ, ನಾವೇ ಏನಾದರೂ ನಮ್ಮ ಆಹಾರನ ನಾವೇ ಬೆಳ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ಅಷ್ಟು ಬೇಡಿಕೆ ಇರಲ್ಲ. ಆಮೇಲೆ ಅಲ್ಲಿ ಜನಗಳೂ ಜಾಸ್ತಿ ಈ ಒಂದು ಔಷಧಿಗಳನ್ನ ಬಳಸೋದಿಲ್ಲ. ಯಾವಾಗ ನಮ್ಮ ಆಹಾರಗಳ್ನ ನಾವು ಬೆಳ್ಕೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆವಾಗ ಮಾರ್ಕೆಟಲ್ಲಿ ಬೇಡಿಕೆ ಕಮ್ಮಿ ಆಗುತ್ತೆ. ಆಮೇಲೆ ಬೇಗ ಆವಾಗ ಈ ಔಷಧಿಯ ಹಾಕಿದಂಥ ಬೆಳೆಗಳು ಮಾರ್ಕೆಟಿಗೆ ಬರೋದು ಕಮ್ಮಿ ಆಗುತ್ತೆ. ಬೇಗ ಬೆಳಿಬೇಕಂತ ಕೆಲವು ಔಷಧಿಗಳು ಹೊಡಿತಾರೆ, ಕೆಲವು ಹಣ್ಣಾಗಬೇಕಂತ ಕೆಲವು ಔಷಧಿಗಳ್ನ ಹೊಡಿತಾರೆ. ಅದೆಲ್ಲ ಕಮ್ಮಿ ಆಗ್ತದೆ. ಅದು ಯಾಕೆ ಹೊಡಿತಾ ಇದ್ದಾರೆ ಅಂತಂದರೆ ಬೇಡಿಕೆ ಜಾಸ್ತಿ ಇದೆ, ಕಮ್ಮಿ ಹಣ್ಣುಗಳಿದ್ದಾವೆ, ಕಮ್ಮಿ ತರಕಾರಿಗಳಿದ್ದಾವೆ. ಹಾಗಾಗಿ ಅದೇನು ಮಾಡ್ತಾರೆ, ಕಮ್ಮಿ ರೈತರು ಬೆಳೀತಾ ಇದ್ದಾರೆ. ಹಾಗಾಗಿ ಅದನ್ನೇನು ಮಾಡ್ತಾರೆ, ಔಷಧಿಗಳನ್ನ ಹೊಡೆದ್ಬಿಟ್ಟು ಬೇಗ ಹಣ್ಣು ಮಾಡಿ ಮತ್ತೆ ಇನ್ನೊಂದು ಮತ್ತೆ ಸೀಸನ್ ಹಾಕಿ ಇನ್ನೊಂದು ಮತ್ತೆ ತೆಗಿಯೋದು ಹಣ್ಣನ್ನು. ಆ ಥರ ಆಗಿ ಫಾಸ್ಟಾಗಿ ಬೇಕು ಅಂತ ಹೇಳಿ ರೈತರು ಏನು ಮಾಡ್ತಾ ಇದ್ದಾರೆ, ಹಣ್ಣುಗಳಿಗೆ, ತರಕಾರಿಗಳಿಗೆ ಎಲ್ಲದಕ್ಕೂ ನಮಗೆ ಏನು ಒಂದು ಕೆಮಿಕಲ್ ಹಾಕಿದಂಥ ಪದಾರ್ಥನ ಕೊಡ್ತಾ ಇದ್ದಾರೆ. ಹಾಗಾಗಿ ಅದನ್ನ ನಿಲ್ಲಿಸ್ಬೇಕಂತಂದರೆ ನಮ್ಮ ಮನೆಯಲ್ಲೇ ಒಂದು ಹೋಮ್ ಗಾರ್ಡನಿಂಗ್ ಥರ ಮಾಡ್ಬೋದು, ಯಾವ ಥರ ಚಿಕ್ಕ ಒಂದು ಪ್ಲೇಸಲ್ಲಿ ಮಾಡ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡಿದರು. ಎಕ್ಸ್ಪ್ಲೇನ್ ಆದ ತಕ್ಷಣವೇ ನಮಗೆ ಎಂಟರ್ಟೈನ್ಮೆಂಟ್ ಇರಲಿ, ಬರೀ ಗೈಡ್ ಮಾಡಿದರೆ ಆಗಲ್ಲ ಅಂತ ಹೇಳಿ ಕೆಲವೊಂದು ಎಂಟರ್ಟೈನ್ಮೆಂಟಿಗೆ ಆಟಕ್ಕೆ ಕರ್ಕೊಂಡು ಹೋಗಿದ್ರು. ಈ ಗುಂಡು ಎಸೆತ, ಇದು ಹಳ್ಳಿಗಳಲ್ಲೆಲ್ಲ ಜಾಸ್ತಿ ಯಾವಾಗ ಚಿಕ್ಕ ವಯಸ್ಸಲ್ಲೆಲ್ಲ ಕೇಳಿದ್ದು. ಸ್ಕೂಲ್ಗಳಲ್ಲೆಲ್ಲ ಪ್ರೈಸ್ಗಳೆಲ್ಲ ಇದ್ದವು, ಗುಂಡು ಎಸೆತ ಅಂತ. ಅವಾಗ ನನಗೆ ನೆನಪು, ಆವಾಗಿಂದ ಇವಾಗ ನೆನಪು ತರಿಸಿದ್ರು ಎಲ್ಲರೂ. ತುಂಬ ಚೆನ್ನಾಗಿ ನಂದು ಅಷ್ಟು ದೂರ ಹೋಯ್ತು, ಇಷ್ಟು ದೂರ ಹೋಯ್ತು ಅಂತ ಚಿಕ್ಕ ಮಕ್ಕಳ ಥರ ಎಲ್ಲರೂ ಅಷ್ಟೇ ಚೆನ್ನಾಗಿ ಅಷ್ಟೇ ಖುಷಿಯಿಂದ ಆಗ್ತಾಯಿದ್ರು. ಗುಂಡು ಎಸೆತ, ನಂದು ಅಷ್ಟು ದೂರ ಹೋಯ್ತು, ನಿಂದು ಇಷ್ಟು ದೂರ ಆಯ್ತು ಅಂತ ತುಂಬ ಖುಷಿ ಆಗ್ತಾಯಿತ್ತು ನೋಡೋಕೆ. ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಲ್ಲಿ ನಾನು ಹೋಗಿದ್ದು ಎಂಟರ್ಟೈನ್ಮೆಂಟಿಗೆ ಅಂತ. ನಂದು ಎಸೆತ ನಾನು ಎಲ್ಲರೂ ಹೋದ್ಮೇಲೆ ಸ್ವಲ್ಪ ನಂದು ಕಮ್ಮಿ ಇಲ್ಲೇ ಬೀಳುತ್ತೆ ಅಂತ ಪಕ್ಕಾ ಗೊತ್ತಿತ್ತು. ಅದಕ್ಕೆ ಎಲ್ಲರೂ ಹೋದ್ಮೇಲೆ ನಾನು ಆಮೇಲೆ ಎಸೆಯೋಕ್ಕೆ ಸ್ಟಾರ್ಟ್ ಮಾಡಿದೆ, ನೋಡೋಣ ಎಷ್ಟು ಹೋಗುತ್ತೆ ಅಂತ. ಅದು ನನ್ನ ಕೆಪಾಸಿಟಿ ನನಗೆ ಗೊತ್ತಾಗಬೇಕಲ್ವ. ಹಾಗಾಗಿ ಎಲ್ಲರ ಮುಂದೆ ನನ್ನ ಕೆಪಾಸಿಟಿ ಗೊತ್ತಾಗಬಾರ್ದು ಅಂತ ಹೇಳಿಬಿಟ್ಟು ನಂದು ಹೆಂಗಿದ್ರು ಕಮ್ಮಿ ನನಗೆ ಎಸೆಯೋಕ್ಕಾಗಲ್ಲ ಅಂತ ಗೊತ್ತಿದ್ದ. ಆಮೇಲೆ ಅವರೆಲ್ಲ ಹೋದ್ಮೇಲೆ ಮೆಲ್ಲಗೆ ಎಸೆತ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಅದಾದಮೇಲೆ ಇವಾಗ
ಮತ್ತೆ ಹಗ್ಗ ಎಸೆತಾ ಆಟನ ಸ್ಟಾರ್ಟ್ ಮಾಡಿದ್ರು. ಯಾವ ತಂಡ ಎ ತಂಡ ಬಿ ತಂಡ ಅಂತ ಇಬ್ರಿಗೆ ಕೊಟ್ಟಿದ್ರು. ನಾವು ಫುಲ್ ಎಷ್ಟು ನಮ್ಮಲ್ಲಿ ಪವರ್ಫುಲ್ ಜನ ಎಲ್ಲ ಇದ್ರು. ಫಸ್ಟ್ ತಂಡದಲ್ಲಿ ಪವರ್ಫುಲ್ ಜನ ಇರೋದ್ರಿಂದ ಫಸ್ಟ್ ವಿನ್ ಆಯಿತು. ಸೆಕೆಂಡ್ನೇ ಸರಿ ಮತ್ತೆ ಆಡಿಸಿದ್ರು. ಆವಾಗ ಸೆಕೆಂಡ್ನೇ ತಂಡ ವಿನ್ ಆಯಿತು. ಇಬ್ರದ್ದು ಈಕ್ವಲ್ ಆಯ್ತಾ ಅಂತ ಹೇಳಿ ಇಬ್ಬರಿಗೂ ಕ್ಲಾಪ್ಸ್ ಕೊಟ್ಟು ಆಮೇಲೆ ಬಂದ್ವಿ. ಇಲ್ಲಿ ಪ್ರಾಡಕ್ಟ್ ಎಕ್ಸ್ಪ್ಲನೇಷನ್ ಇತ್ತು. ಏನೆಲ್ಲ ಅಂದರೆ ಯಾವುದೆಲ್ಲ ಪ್ರಾಡಕ್ಟ್ನ ಅಕ್ಷಯಕಲ್ಪ ರೆಡಿ ಮಾಡುತ್ತೆ, ಮತ್ತು ಎಷ್ಟು ಯಾವುದರಲ್ಲಿ ಪ್ರೋಟೀನ್ ಇರುತ್ತೆ, ಎಷ್ಟು ಫೈಬರ್ ಇರುತ್ತೆ, ಯಾಕೆ ಈ ಯೋಗಟಿಗೆ ಮತ್ತು ಕರ್ಡ್ಗೆ ಏನೆಲ್ಲ ಡಿಫ್ರೆನ್ಸ್ ಇದೆ, ಯಾಕೆ ಇದು ತಿಕ್ಕಾಗಿರುತ್ತೆ, ಏನು ಯೂಸ್ ಮಾಡ್ತೀವಿ, ಯಾಕೆ ಇದು ತಿಕ್ಕಾಗುತ್ತೆ, ಮತ್ತು ಇದು ಯಾಕೆ ಹೆಚ್ಚು ಪ್ರೋಟೀನ್ ಇದೆ ಅಂತ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದರು. ಮತ್ತು ಲೋಗೋಗಳ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿದರು. ಹಾಗೆ ಸಂಜೆ ಆಗ್ತಿದ್ದ ಹಾಗೆಯೇ ಹಸು ಶೆಡ್ಗೆ ಕರ್ಕೊಂಡು ಹೋಗಿದ್ರು. ಅವಾಗ ಅಲ್ಲಿ ಕಾಲೆಲ್ಲ ಎತ್ಕೋಕೆ ಹೇಳಿದ್ರು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟಲ್ಲಿ ಕ್ರಿಮಿನಾಶಕ ದ್ರಾವಣದಲ್ಲಿ. ಅದಾದಮೇಲೆ ಹಸುಗಳದ್ದು ಒಂದು ಸೆಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಯಾಕೆ ಈ ಥರ ಕಟ್ಟು ಮೇಯಿಸೋ ಪದ್ಧತಿ ನಾವು ಅಳವಡಿಸಿಲ್ಲ, ನಾವು ಫುಲ್ ಬಿಟ್ಟು ಮೇಯಿಸೋ ಪದ್ಧತಿನ ತೊಗೊಂಡಿದ್ವಿ. ಅಂದರೆ ನಾವು ಫ್ರೀಯಾಗಿ ಬಿಟ್ಬಿಟ್ಟು ಹಸುಗಳಿಗೆ ಒಂದು ಸಾಕಾಣಿಕೆ ಮಾಡ್ತೀವಿ ಅಂತ ಎಕ್ಸ್ಪ್ಲೇನ್ ಮಾಡಿದರು. ಯಾವ ಥರ ಏನು ಅಂತ, ಎಷ್ಟು ಹುಲ್ಲು ಹಾಕ್ತೀವಿ ನಾವು, ಹಸುಗೆ ಎಷ್ಟು ನೀರು ಬೇಕು, ಎಷ್ಟು ಪರ್ಸೆಂಟ್ ನೀರು ಬೇಕು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅಷ್ಟರಲ್ಲೇ ಮಳೆ ಬಂತು. ಎಲ್ಲರೂ ಸೈಡಿಗೆ ಹೋಗಿ ನಿಂತ್ವಿ. ಮಳೆ ತುಂಬ ಜೋರಾಗಿ ಬರೋದ್ರಿಂದ ನಾವು ಸ್ವಲ್ಪ ಸೈಡಿಗೆ ಹೋಗಿ ನಿಂತ್ವಿ. ಆಮೇಲೆ ಈ ಕಡೆ ಒಬ್ಬರು ಆ ಕಡೆ ಒಬ್ಬರು ಎಕ್ಸ್ಪ್ಲೇನ್ ಮಾಡಿದ್ರು, ಈ ಕಡೆ ಇರೋ ಜನರಿಗೆ ಆ ಕಡೆ ಇರೋ ಜನರಿಗೆಲ್ಲ. ಅದಾದಮೇಲೆ ಹಸಿ ಹಾಲು ಪ್ರಯೋಗ ಮಾಡೋಕ್ಕೆ ಕರ್ಕೊಂಬಂದರು. ಹಸಿ ಹಾಲು ನೋಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕುಡೀರಿ, ಇಲ್ಲಿ ಯಾವ ಥರ ಇರುತ್ತೆ ಟೇಸ್ಟ್ ಮಾಡಿ ನೋಡಿ, ನಾವು ಇವಾಗ ನಿಮ್ಮ ಮುಂದೆನೇ ಕರೆದು ತೋರಿಸ್ತೀವಿ, ಕೊಡ್ತೀವಿ ಅಂತ ಹೇಳಿದರು. ಹಾಗೆ ನಮಗೆ ಇಂಟ್ರೆಸ್ಟ್ ಇತ್ತಂದರೆ ನಾವೇ ಕರಿಬೇಕು, ಹೋಗ್ಬೋದು ಅಂತ ಹೇಳಿದರು. ಅಂದರೆ ತುಂಬ ಜನ ಕರಿಯೋಕ್ಕೇನು ಹೋಗಲಿಲ್ಲ, ಅಂದರೆ ಹಾಲು ಕರಿಯೋದು ಅಷ್ಟು ಗೊತ್ತಿಲ್ವಲ್ಲ ಕೆಲವೊಬ್ಬರಿಗೆ. ಹಾಗಾಗಿ ಕರೆದು ಕೊಟ್ಟರು. ಹಸಿ ಹಾಲನ್ನ ಟೇಸ್ಟ್ ಮಾಡೋಣ ಅಂತೇಳಿ ಕೆಲವೊಬ್ಬರು ಟೇಸ್ಟ್ ಮಾಡ್ತಾಯಿದ್ರು. ಅದೆಲ್ಲ ಮುಗಿದ್ಮೇಲೆ ಮತ್ತೆ ನಾನು ಹೊರಗಡೆ ದೂರ ನಿಂತ್ಕೇಸಿಂದ ಫೋಟೋ ವಿಡಿಯೋ ಎಲ್ಲ ಮಾಡ್ತಾಯಿದ್ದೆ. ಈ ಥರ ಹಾಲು ಕರೆಯೋದು ಈ ಥರ ಅಂತ. ಕೆಲವೊಬ್ಬರು ಅಲ್ಲಿ ಯೂಟ್ಯೂಬರ್ ಎಲ್ಲ ಬಂದಿದ್ದರು, ದೊಡ್ಡ ದೊಡ್ಡ ಯೂಟ್ಯೂಬರ್ ಎಲ್ಲ ಬಂದಿದ್ದರು. ಅಂದರೆ ಈ ಥರ ವಿಡಿಯೋ ಮಾಡಿಕೊಂಡು ಅವ್ರನ್ನ ಅಪ್ಲೋಡ್ ಮಾಡೋಣ ಅಂತ ಇಬ್ಬರು ಬಂದಿದ್ದರು. ಅವರು ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತಾಯಿದ್ರು. ನನಗೂ ಕೇಳ್ತಾಯಿದ್ರು, ಏನಮ್ಮ ನೀವು ವಿಡಿಯೋ ಮಾಡ್ತಾಯಿದ್ರಿ ಏನು ಅಂತ ಅಲ್ಲಿ ಎಲ್ಲ ಕೇಳ್ತಾಯಿದ್ರು. ಹಾಂ ಸರ್, ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಈಗ ಯೂಟ್ಯೂಬ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಳ್ಳೇದಮ್ಮ, ಒಳ್ಳೇದಾಗಲಿ ಅಂತೆಲ್ಲ ಹೇಳ್ತಾಯಿದ್ರು. ತುಂಬ ಸಪೋರ್ಟಿವ್ ಆಗಿದ್ರು ಎಲ್ರೂ. ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಎಲ್ರೂ. ಅದಾದಮೇಲೆ ಮತ್ತೆ ನಮಗೆ ಫಾರ್ಮ್ಗೆ ಹೋಗಬೇಕಾಯ್ತು. ಮತ್ತು ನಮಗೆ ಸ್ನ್ಯಾಕ್ಸ್ಗೆ ಕರೆದಿದ್ರಲ್ವ, ಹಾಗಾಗಿ ಸ್ನ್ಯಾಕ್ಸ್ಗೆ ಹೋಗಬೇಕಿತ್ತು. ಫಾರ್ಮ್ ವಿಸಿಟ್ ಮಾಡಿದ್ಮೇಲೆ ಮಳೆಯೆಲ್ಲ ನಿಂತು ಕೌ ಶೆಡ್ದೆಲ್ಲ ನೋಡ್ಕೊಂಡು ಸ್ನ್ಯಾಕ್ಸ್ ಇದೆ ಬನ್ನಿ ಅಂತ ಕರೆದ್ರು. ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ಎಲ್ಲರೂ ಹೊರಟ್ವಿ. ಸ್ನ್ಯಾಕ್ಸ್ ಅಂದರೆ ಟೀ, ಕಾಫಿ ಮತ್ತು ಪನ್ನೀರ್ದು ಫ್ರೈ ಇರುತ್ತೆ, ಚಿಲ್ಲಿ ಫ್ರೈ, ಪನ್ನೀರ್ ಚಿಲ್ಲಿ ಫ್ರೈ ಅಂತ. ತುಂಬ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು. ಒಳ್ಳೆ ಪ್ರೋಟೀನ್ ಫುಡ್ ಅಂತಂದು ಚೆನ್ನಾಗಿ ತಿಂದೆ. ಅದಾದಮೇಲೆ ಟೀ ಕುಡ್ಕೊಂಡು ಸ್ವಲ್ಪ ಮಕ್ಕಳೆಲ್ಲ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೈಕ್ಲಿಂಗ್ ಅಂತೆ, ಕೆಲವೊಂದು ಜೋಕಾಲಿ ಅಂತೆ, ಅವೆಲ್ಲ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು. ನನಗಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅಂತ ಹೇಳಿ ನಾನು ಆಡಲಿಲ್ಲ. ಅಲ್ಲಿ ಹೊಸ ಜನರುಗಳ್ನ ಪರಿಚಯ ಮಾಡ್ಕೊಳ್ಳೋದು, ಮಾತಾಡೋದು, ಮತ್ತು ಸ್ಟೇ ಆಗೋರಿಗೆಲ್ಲ ಲಗೇಜನ್ನ ಹೋಗಿ ಟೆಂಟ್ ನಂಬರ್ ಹೇಳಿದರು. ಅದನ್ನ ತೊಗೊಂಡು ಟೆಂಟ್ ನಂಬರ್ ತೊಗೊಂಡು ಬಂದು ಟೆಂಟ್ಗೆ ಶಿಫ್ಟ್ ಆಗೋದು ಅದೇ ನಡೀತು. ಅವಾಗೆಲ್ಲ ಮುಂಚೆ ಹೋದಾಗ ನನಗೆ ಟೆಂಟ್ ಬೇರೆ ಥರ ಇತ್ತು, ಇವಾಗ ಹೊಸ್ದಾಗಿ ಮಾಡಿದ್ದಾರಂತೆ. ಇವಾಗ ತುಂಬ ಚೆನ್ನಾಗಿತ್ತು, ಸ್ವಲ್ಪ ಹೈಟಾಗಿ ಚೆನ್ನಾಗಿ ಮಾಡಿದ್ರು. ಅದ್ರ ಬಗ್ಗೆ ನಾನು ಅವ್ರ ಜೊತೆ ಮಾತಾಡ್ಕೊತ ಹೋಗ್ತಾಯಿದ್ದೆ. ಅಲ್ಲೇ ಕೆಲಸ ಮಾಡೋರು ನನಗೆ ಮುಂಚೆ ಬಂದಿದ್ದಲ್ಲಮ್ಮ ಅಂತ ಮಾತಾಡಿಸಿದ್ರು. ಹಾಗೆ ಮಾತಾಡ್ತಾನೆ ಹೋದೆ. ಹಾಂ ಬಂದಿದ್ದೆ, ನನಗೆ ತುಂಬ ಇಷ್ಟ ಆಗಿದೆ, ಹಾಗಾಗಿ ಮತ್ತೆ ರಜೆ ಎಲ್ಲ ಸಿಕ್ಕಾಗ ಬರ್ತಾಯಿರ್ತೀನಿ. ಹೀಗೆ ನಾನು ಯಾವಾಗಲೂ ಈ ಅಕ್ಷಯಕಲ್ಪದ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿರ್ತೀನಿ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಅವ್ರು ತುಂಬ ಖುಷಿನೂ ಪಟ್ಟರು. ಬರ್ತಾಯಿರಿ ಮೇಡಮ್, ಯಾವಾಗೆಲ್ಲ ನಿಮಗೆ ಫ್ರೀ ಅನಿಸುತ್ತೆ ಅವಾಗೆಲ್ಲ ಬನ್ನಿ, ವಿಸಿಟ್ ಮಾಡಿ, ನೀವು ತಿಳ್ಕೊಳ್ಳಿ. ನೀವು ಫಾರ್ಮ್ ಮುಂದೆ ಒಂದು ಫ್ಯೂಚರಲ್ಲಿ ನೀವು ಒಂದು ಚಿಕ್ಕದಾಗಿ ಫಾರ್ಮ್ ಓಪನ್ ಮಾಡಿ ಅದರಲ್ಲೆಲ್ಲ 1-2 ಹಸು ಸಾಕ್ಕೊಂಡು 1-2-3 ಎಕರೆ ಇದ್ದರೆ ಸಾಕು, ಒಳ್ಳೆ ಆದಾಯ ಮಾಡ್ಕೋಬೋದು. ಯಾವ ಥರ ಬೆಳಿಬೇಕು ಏನು ಎಲ್ಲನೂ ಇನ್ಫಾರ್ಮೇಷನ್ ಕೊಡ್ತಾರೆ ಅಕ್ಷಯಕಲ್ಪದವರು. ಟ್ರೈನಿಂಗ್ ಇದೆ ಈ ಥರ ರೈತರಿಗೆ ಅಂತಲೇ.
ನಾವೇನಾದರೂ ಇವಾಗ ವಿದ್ಯಾರ್ಥಿ ಆಗಿದ್ರೆ ಅಂತಂದರೆ ಇದು ಯಾವ ಥರ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ನಿಮಗೆ, ಒಂದು ವೆಜಿಟೇಬಲ್ ಗಾರ್ಡನ್ ಬಗ್ಗೆನಾ, ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ಟ್ರೈನಿಂಗು ಕೊಡ್ತಾರೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಬರ್ಬೋದು ಅಂತ ಅದೆಲ್ಲ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು, ತುಂಬ ನಾಲೆಜ್ ಕೊಟ್ಟರು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಎಲ್ಲ ಈ ಥರ ಇದೆ ಅಂತ ಹೇಳಿ ಟೆಂಟ್ ಎಲ್ಲ ನೋಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟೆ. ನನಗೆ ಗೊತ್ತೇ ಆಗಿರಲಿಲ್ಲ ನೈಟ್ ಆಗಿಬಿಟ್ಟಿದೆ. ನೈಟ್ ಆಯಿತು. ಆದಮೇಲೆ ಊಟಕ್ಕೆ ಕರೆದ್ರು ಅವರೆಲ್ಲ. ನನಗೆ ಗೊತ್ತೇ ಆಗಿರಲಿಲ್ಲ. ಎದ್ದ ತಕ್ಷಣವೇ ಸ್ವಲ್ಪ ತಲೆ ಗಿಲೆ ಬಾಚಿಕೊಂಡು ರೆಡಿಯಾಗಿ ಹೋಗ್ತಾಯಿದ್ದೆ. ಅಷ್ಟೊತ್ತನ ನಿದ್ದೆ ಮಾಡಿದ್ದೆ. ತುಂಬ ಅಂದರೆ ನನಗೆ ಗೊತ್ತೇ ಆಗಿರಲಿಲ್ಲ. ತುಂಬ ಟಯರ್ಡಾಗಿ ಬಂದಿದ್ನಲ್ವ ಬಸ್ಸಲ್ಲಿ ಜರ್ನಿ ಮಾಡಿರೋದ್ರಿಂದ. ಅದಾದಮೇಲೆ ರೆಡಿಯಾಗಿ ಮುಖ ಗಿಖ ವಾಶ್ ಮಾಡಿಕೊಂಡು ಹೋದೆ ಊಟ ಮಾಡೋಣ ಅಂತ ಹೇಳಿ. ಮಳೆ ಬೇರೆ ಬಂದಿತ್ತು, ಚಳಿ ಬೇರೆ ಆಗ್ತಾ ಇತ್ತು. ಒಳ್ಳೆ ಬಿಸಿ ಬಿಸಿ ಊಟ ಇಟ್ಟಿದ್ರು, ಫಸ್ಟ್ ಕ್ಲಾಸ್ ಆರ್ಗ್ಯಾನಿಕ್ಕು. ನಾನು ಚೆನ್ನಾಗಿ ತಿಂದೆ. ಈ ಸರಿ ಬೆಂಡೆಕಾಯಿ ಫ್ರೈ ಅದು ಇದು ಅಂತ ತುಂಬ ಚೆನ್ನಾಗಿ ಮಾಡಿದರು. ಅದಾದಮೇಲೆ ಬಂದು ಮಲಗಿ ಎದ್ದಿದ್ದೆ. ಬೆಳಗ್ಗೆ ಎದ್ದಾಗ ಚೆನ್ನಾಗಿ ಸನ್ಲೈಟ್ ಬೀಳ್ತಾ ಇತ್ತು. ನಿನ್ನೆ ಬೇರೆ ಮಳೆ ಬೇರೆ ಬಂದಿತ್ತು, ತುಂಬ ಚೆನ್ನಾಗಿತ್ತು, ತಂಪಾಗಿತ್ತು ನೆಲ ಎಲ್ಲ. ಮೇಲೆ ಬೇರೆ ಸನ್ಲೈಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಗ್ರೀನ್ ಕಲರ್ ಫುಲ್ಲು, ಒಳ್ಳೆ ಗ್ರೀನ್ ಕಲರಲ್ಲಿ ಒಳ್ಳೆ ಬಿಳಿ ಲೈಟ್ ಬಂದಾಗ ಹೇಗೆ ಒಂಥರ ಸುಂದರವಾಗಿ ಅನಿಸುತ್ತಲ್ವ. ಒಂದು ಎಲೆ ಮೇಲೆ ಆನೆಗಳೆಲ್ಲ ಇದು ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಎಷ್ಟು ಚೆನ್ನಾಗಿದೆ ಅಲ್ಲಪ್ಪ ವಾತಾವರಣ ಅನ್ನೋ ಥರ. ಹಾಗೆ ಎದ್ದು ಬರೋಷ್ಟಿಗೆ ಇಲ್ಲಿ ಯೋಗ ಕ್ಲಾಸ್ ನಡೀತಾ ಇತ್ತು ಬೆಳಗ್ಗೆನೇ. ಯೋಗಕ್ಕೆ ಜಾಯ್ನ್ ಆದೆ ನಾನು. ಯೋಗ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ. ಸ್ವಲ್ಪ ಲೇಟಾಗಿತ್ತು, ಬಟ್ ಓಕೆ, ಹಂಗೆ ಜಾಯ್ನ್ ಹಾಕ್ಕೊಂಬಿಟ್ಟೆ. ಅವ್ರಿಗೇನು ಡಿಸ್ಟರ್ಬ್ ಮಾಡ್ದೇನೆ ನಿಧಾನವಾಗಿ ಕೂತ್ಕೊಂಡು ನಾನು ಯೋಗ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅವರು ಒಳ್ಳೆ ಸರೇ ಇದ್ದರು. ಯಾವ ಥರ ಮರದ ಜೊತೆ ಮಾತಾಡ್ಬೋದು, ಯಾವ ಥರ ಒಂದು ಮರನ ನಾವು ಒಂದು ಬೆಳವಣಿಗೆ ಅಂತ ಅಂದ್ಕೊಂಡು ಅದ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ಒಂದು ಸಮಾಧಾನವಾಗಿ ತಪ್ಕೊಳ್ಳಿ ಅಂತ ಎಲ್ಲ ಹೇಳಿದ್ರು. ಅದು ಒಳ್ಳೆ ಫೀಲ್ ಅಂತಲೇ ಹೇಳ್ಬೋದು. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಅದಾದಮೇಲೆ ಫಸ್ಟ್ ಕ್ಲಾಸ್ ಟೀ ಕೊಟ್ಟರು ಫ್ರೆಂಡ್ಸ್. ಫಸ್ಟ್ ಕ್ಲಾಸ್ ಟೀ ಕುಡ್ಕೊಂಡು ಚೆನ್ನಾಗಿ ಇನ್ನೇನು ತಿಂಡಿಗಂತ ಕಾಯ್ತಾ ಇದ್ದೆ. ಅಷ್ಟರಲ್ಲೇ ಬನ್ನಿ ತಿಂಡಿ ಮಾಡೋಷ್ಟಿಗೆ ಒಂದ್ಸರಿ ಕೌ ಶೆಡ್ಡಿಗೆ ಹೋಗ್ಬಿಟ್ಟು ಕೌ ಶೆಡ್ಡಲ್ಲಿ ಯಾವ ಥರ ಕ್ಲೀನ್ ಮಾಡ್ತಾರೆ ಅಂತ ಎಲ್ಲ ನೋಡ್ಕೊಂಬರುವಂತ್ರಿ ಅಂತ ಹೇಳಿ ಕರ್ಕೊಂಡು ಹೋದ್ರು. ಬೆಳಗ್ಗೆ ಯಾವ ಥರ ಕ್ಲೀನ್ ಮಾಡ್ತಾರೆ, ಏನು ಯಾವ ಥರ ಹಸುಗಳಿಗೆ ಒಂದು ಹುಲ್ಲು ಹಾಕ್ತಾರೆ, ಯಾವ ಥರ ಪ್ರಿಪೇರ್ ಮಾಡ್ತಾರೆ, ಮತ್ತು ಗೋಬರ್ ಗ್ಯಾಸ್ ಯಾವ ಥರ ರೆಡಿ ಮಾಡ್ತೀವಿ ನಾವು, ಗೋಬರ್ ಗ್ಯಾಸಿಂದ ಎಷ್ಟೆಲ್ಲ ಯೂಸ್ ಇದೆ ನಮಗೆ, ಯಾವ ಥರ ನಾವು ಯೂಸ್ ಮಾಡ್ಕೋತೀವಿ, ಯಾವಾಗೆಲ್ಲ ಗೋಬರ್ ಗ್ಯಾಸ್ ಜಾಸ್ತಿ ಸಿಗುತ್ತೆ ನಮಗೆ, ಯಾವಾಗ ಕಮ್ಮಿ ಸಿಗುತ್ತೆ, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದರು. ಅಂದರೆ ಕೆಲವೊಬ್ಬರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಅವ್ರ ಇಂಟ್ರೆಸ್ಟ್ ನೋಡಿ ನಾನೇ ನೈಸ್ ಅಂತ ಅನಿಸ್ತಾ ಇತ್ತು ಮನಸ್ಸಲ್ಲಿ. ಅಷ್ಟೊಂದು ಕ್ವಶನ್ ಕೇಳ್ತಾಯಿದ್ರು, ಅಷ್ಟೊಂದು ಇಂಟ್ರೆಸ್ಟಿಂಗಾಗಿ ಒಂದು ಕೇಳಿಸ್ಕೊತಾ ಇದ್ದರು. ಎಲ್ಲದ್ರ ಬಗ್ಗೆ ತಿಳ್ಕೊಬೇಕನ್ನೋ ಉತ್ಸಾಹ ಇತ್ತು ಅವರಿಗೆಲ್ಲ. ತುಂಬ ಫ್ಯಾಮ್ಲಿಗಳು ಬಂದಿದ್ದರು, ಫ್ರೆಂಡ್ಸು ಬಂದಿದ್ದರು. ಎಲ್ಲ ಅಂದರೆ ಹೊಸದಾಗಿ ಮಕ್ಕಳೆಲ್ಲ ಹಠ ಮಾಡ್ತಾ ಇದ್ದರು. ಅಂದರೆ ಅವ್ರಿಗೆ ಕೇಳಿಸ್ಕೋಕ್ಕೆ ಸ್ವಲ್ಪ ತೊಂದರೆ ಕೊಡ್ತಾರೆ ಅಂತೇಳಿ ಸೈಕ್ಲಿಂಗ್ ಆಡಿ, ಅದು ಆಡಿ ಇದು ಆಡಿ ಅಂತ ಚೆನ್ನಾಗಿ ಸೈಕ್ಲಿಂಗ್ ಆಡಿಸೋದು ಅದು ಇದು ಮಕ್ಕಳಿಗೊಂದು ಎಂಟರ್ಟೈನ್ಮೆಂಟ್ ಕೊಟ್ಬಿಟ್ಟಿದ್ರು. ಹಾಗಾಗಿ ಅವರಿಗೊಂದು ಅದೊಂದು ಖುಷಿಯಲ್ಲಿ ಮಾಡ್ತಾಯಿದ್ರು. ನಾವೆಲ್ಲ ಶೆಡ್ಡಿಗೆ ಬಂದ್ವಿ. ಶೆಡ್ಡಿಗೆ ಬಂದಮೇಲೆ ಬೆಳಗ್ಗೆ ಸ್ವಲ್ಪ ಎಕ್ಸಸೈಸ್ ಥರ ಚೆನ್ನಾಗಿ ಶೆಡ್ಡಲ್ಲಿ ಎಲ್ಲ ಎಕ್ಸಸೈಸ್ ಸ್ಟಾರ್ಟ್ ಆಯಿತು ನಮಗೆ. ಅಂದರೆ ಅವಾಗಿನ ಕಾಲದಲ್ಲೆಲ್ಲ ಬೆಳಗ್ಗೆ ಎದ್ದ ತಕ್ಷಣವೇ ಹಸುವಿಗೆ ಹುಲ್ಲು ಹಾಕೋದು ಅದೆಲ್ಲ ಇತ್ತಲ್ವ. ಹಾಗಿದ್ರೆ ಜನ ಎಷ್ಟೊಂದು ಫಿಟ್ ಆಗಿದ್ರು ನೋಡಿ. ಆದರೆ ಇವಾಗೆಲ್ಲ ಜಿಮ್ಗೆ ಹೋಗ್ತಾರೆ. ಅದೇ ಥರ ನಾವು ಹಳೇ ಕಾಲದ್ದು ಜಿಮ್ನ ಮಾಡ್ತಾ ಇದ್ವಿ. ಎಲ್ಲ ಪ್ರಾಣಿಗಳಿಗೆ ಹೋಗಿ ಹಸುವಿಗೆ ಒಂದು ಹುಲ್ಲು ಹಾಕೋದು, ಮತ್ತು ಈ ಕರುಗಳಿಗೆಲ್ಲ ಹಾಲು ಉಣಿಸೋದು ಯಾವ ಥರ ಏನು ಅಂತ ಎಲ್ಲ ತಿಳ್ಕೊತಾ ಇದ್ದೆ. ಈ ಮಿನರಲ್ ಮಿಕ್ಚರ್ ಯಾವ ಥರ ಮಿಕ್ಸ್ ಮಾಡ್ತಾರೆ ಅದೆಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡ್ಕೊತಾನೆ ಅವ್ರ ಕೆಲಸಗಳ್ನೆಲ್ಲ ಮಾಡ್ತಾಯಿದ್ರು. ನಾವು ಫುಲ್ಲಾಗಿ ಅಲ್ಲಿ ಅವ್ರದ್ದು ಕೆಲಸನೂ ಮುಗೀತು. ಅಂದರೆ ಇಬ್ಬರು ಆಳು ಮಾಡೋಂಥ ಕೆಲಸ ಎಲ್ಲರೂ ಸೇರ್ಕೊಂಡು ಮಾಡಿಬಿಟ್ವಿ. ಅದನ್ನು ಆಯಿತು. ಮತ್ತು ಎಲ್ಲರೂ ಖುಷಿಯಲ್ಲಿ ಆಟ ಆಡಿದಾಗೆಲ್ಲ ಆಟ ಆಡಿದ ಥರ ಮುಗಿಸ್ತಾ ಇದ್ವಿ. ನನಗೂ ಖುಷಿ ಆಯಿತು. ಮನೆ ಕೆಲಸ ಮಾತ್ರ ಮಾಡೋಕ್ಕೆ ಅಳ್ತೀನಿ. ಅಲ್ಲಿ ನೋಡಿ ಹೇಗೆ ಮಾಡ್ತಾಯಿದ್ದೀನಿ, ನಾನು ತಗೊಂಡೋಗ್ತೀನಿ ಅಂಥೇಳಿ ಆ ಪುಟ್ಟೆಗಳನ್ನೆಲ್ಲ ತಗೊಂಡು 2ರಿಂದ 3 ಪುಟ್ಟೆನ ಹಾಕಿದೆ ಹಸುಗೆ. ಅಂದರೆ ಒಂಥರ ಸಮಾಧಾನವೂ ಆಯಿತು. ಎಷ್ಟು ಚೆನ್ನಾಗಿ ನಾನು ಒಂದು 2-3 ಹಸುಗಳಿಗೆ ಊಟ ಹಾಕಿದ್ದೀನಿ. ಅಂದರೆ ಬೆಳಗ್ಗೆ
ಅನ್ನೋ ಒಂದು ಮನಸ್ಸಿಗೆ ಒಂಥರ ಖುಷಿ ಸಿಗುತ್ತಲ್ಲ, ಅದು ಬೇರೆ ಲೆವೆಲ್ಲೇ ಬಿಡಿ. ನನಗವತ್ತು ತುಂಬ ಖುಷಿ ಆಯಿತು, ಅಯ್ಯೋ ನಾನು ಹಾಕಿದ್ದೀನಿ ಹಾಗೆ ಹೀಗೆ ಅಂತ. ಅದಾದಮೇಲೆ ಫಸ್ಟ್ ಕ್ಲಾಸ್ ಬ್ರೇಕ್‌ಫಾಸ್ಟ್ ಇತ್ತು ಫ್ರೆಂಡ್ಸ್. ಸೂಪರಾಗಿತ್ತು ಬ್ರೇಕ್‌ಫಾಸ್ಟ್. ಐ ಲವ್ ಇಟ್ ಫ್ರೆಂಡ್ಸ್. ಮೊಸರನ್ನ ಅಂತೆ, ಒಂದು ಈ ಸೊಪ್ಪಿನ ಪಲ್ಯ ಎಲ್ಲ ಥರದ್ದು ಮಿಕ್ಸ್ ಮಾಡಿದಂಥ ಸೊಪ್ಪಿನ ಪಲ್ಯ, ಮಾವಿನಕಾಯಿ ಹಿಂಡಿ, ತುಂಬ ಚೆನ್ನಾಗಿತ್ತಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಅದನ್ನ ತಿಂಡಿ ಎಲ್ಲ ತಿಂದ್ಕೊಂಡು ಹೊಟ್ಟೆ ತುಂಬ ತಿಂಡಿ ತಿಂದೆ, ಹಸ್ವಾಗ್ಬಿಟ್ಟಿತ್ತು ಅದೆಲ್ಲ ಕೆಲಸ ಮಾಡಿದ್ಮೇಲೆ. ತಿಂದ್ಕೊಂಡು ಹಾಗೆ ಇವಾಗ ಅವರು ಕಾಯಿಪಲ್ಯ ಅಂದರೆ ವೆಜಿಟೇಬಲ್ ಗಾರ್ಡನ್‌ಗೆಲ್ಲ ಹೋಗಿ ಅವ್ರಿಗೆ ಬೇಕಾದಂಥ ಕಾಯಿಪಲ್ಯಗಳ್ನೆಲ್ಲ ತಗೊಂಡು ಬರೋದಿತ್ತು. ಅಂದರೆ ಅವರಿಗೆ ಬೇಕಾದಂಥ ತರಕಾರಿಗಳ್ನ ಚಾಯ್ಸ್ ಮಾಡಿಕೊಂಡು ಅವರು ತೊಗೊಂಬಂದು ಬಿಲ್ ಮಾಡಿಕೊಂಡು ತೊಗೊಂಡೋಗೋದು ಆ ಥರ ಇತ್ತು. ಆರ್ಗ್ಯಾನಿಕ್ ಫುಡ್ ಬೇಕು ಅಂತ ಅನ್ನೋರೆಲ್ಲ ಆ ಥರ ತೊಗೊಂಡ್ರು. ಅದಾದಮೇಲೆ ಟೀ, ಕಾಫಿ, ಮಜ್ಜಿಗೆ ಅದೆಲ್ಲ ಇಟ್ಟಿದ್ದರು. ಅದು ಕುಡ್ಕೊಂಡು ಆಮೇಲೆ ಬಂದ್ವಿ. ಶಾಂಪಲ್ ಎಕ್ಸ್ಪ್ಲನೇಷನ್ ಆದಮೇಲೆ ಎಲ್ರಿಗೂ ಯೋಗಾಟು ಮತ್ತು ಈ ಒಂದು ಚೀಸಸ್ಸು, ಎಷ್ಟು ಥರ ಚೀಸ್‌ಗಳ್ನ ರೆಡಿ ಮಾಡ್ತೀವಿ ಅದೆಲ್ಲ ಚೀಸಸ್‌ನ ರೆಡಿ ಮಾಡಿದ್ನೆಲ್ಲ ಟೇಸ್ಟಿಗೆ ಕೊಟ್ಟಿದ್ದರು. ಈ ಥರದ್ದೆಲ್ಲ ಸ್ಮೋಕಿ ಚೀಸ್ ಅಂತೆ, ಪೆಪ್ಪರ್ ಚೀಸ್ ಅಂತೆ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಮಗೆ ಟೇಸ್ಟ್ ಮಾಡೋಕ್ಕೆ ಯೋಗರ್ಟ್‌ಗಳ್ನ ಕೊಟ್ಟಿದ್ದರು. ಮ್ಯಾಂಗೋ ಯೋಗರ್ಟು, ನಾರ್ಮಲ್ ಯೋಗರ್ಟು, ಮ್ಯಾಂಗೋ ಫ್ಲೇವರ್ ಯೋಗರ್ಟು ಮತ್ತು ಒಂದು ನಾರ್ಮಲ್ ಯೋಗರ್ಟ್ ಕೊಟ್ಟಿದ್ದರು, ಗ್ರೀಕ್ ಯೋಗರ್ಟ್ ಥರ. ಅದಾದಮೇಲೆ ನಮಗೆ ಕೆಲವೊಂದು ಎಂಟರ್ಟೈನ್ಮೆಂಟ್‌ಗೆ ಗೇಮ್ಸ್ ಎಲ್ಲ ಇತ್ತು. ಆವಾಗ ಗೇಮ್ಸ್‌ಗಳ್ನ ಆಡೋಣ ಅಂತ ಹೇಳ್ಕೆಸಿಂದ ನಾನು ಬಂದಿದ್ದು. ಲಾಸ್ಟ್ ಟೈಮ್ ಆಡಿದ್ದೆ. ಅಂದರೆ ನಂದು ಇವಾಗ ಎಷ್ಟು ಸರಿ ಆದರೂ ಅಲ್ಲಿಗೆ ಹೋಗಿ ಮಧ್ಯದಲ್ಲಿ ಕೂಡೋದೇ ಇಲ್ಲ ಅಂತೇಳಿ ಮತ್ತೆ ಟ್ರೈ ಮಾಡೋಣ ಅಂತೇಳಿ ಹೋದೆ. ಅದು ಎಷ್ಟಿದ್ರೂ ಅಲ್ಲಿ ಕೂಡಲೇ ಇಲ್ಲ. ಹಾಗಾಗಿ ಮತ್ತೆ ಕಾಮಿಡಿ ಥರ ನಗ್ತಾ ಇದ್ದೆ. ಈ ಸರಿ ಕೂಡಬೇಕು ಅಂತ ಆಗಿ ಆಮೇಲೆ ಕೂತು ಮಧ್ಯಕ್ಕೆ ಹೋಗಿ ಕೂತು ತುಂಬ ಖುಷಿ ಆಯಿತು. ಅದಾದಮೇಲೆ ಗಿಡ ಏರೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಗಿಡ ಏರಕ್ಕೆ ಬರ್ತಿರ್ಲಿಲ್ಲ, ಆದರೂ ಬಿಡಲೇ ಇಲ್ಲ. ಏರಬೇಕು ಅಂತೇಳಿ ಟ್ರೈ ಮಾಡಿದೆ. ಆಮೇಲೆ ಸಕ್ಸಸ್ ಕಂಡೆ. ಹಾಗೆ ಪ್ರಯತ್ನದಿಂದ ಸಕ್ಸಸ್ ಖಂಡಿತ ಅಂತ ಹೇಳ್ತಾರಲ್ವ, ಹಾಗೆಯೇ ಪ್ರಯತ್ನ ಪಟ್ಟೆ. ಆಮೇಲೆ ಗೊತ್ತಾಯಿತು. ಅಂದರೆ ಒಂದು ಸರಿ ಎಡವ್ಬೋದು, 2 ಸತಿ ಎಡ್ಬೋದು, ಆದರೆ 3ನೇ ಸರಿಗೆ ಎಡೋಕ್ಕೆ ಸಾಧ್ಯನೇ ಇಲ್ಲ ಅಂತಾರಲ್ವ, ಹಾಗೆಯೇ 1-2 ಸತಿ ಅದು ಮಾಡಿದೆ. 3ನೇ ಸರಿ ಇಳಿಯೋದು ಈಸಿಯಾಗಿ ಗೊತ್ತಾಯಿತು. ಟೆಕ್ನಿಕ್ ಗೊತ್ತಾಯಿತು, ಯಾವ ಥರ ಯೂಸ್ ಮಾಡ್ಕೋಬೇಕು, ಯಾವ ಥರ ಹಬ್ಬಬೇಕು, ಏನು ಮಾಡಿದರೆ ಹೇಗೆ ಅಂತ. ಕಾಲಲ್ಲಿರೋಂತಹ ಒಂದು ಸ್ಟೆಪ್ನ ಏನು ಮಾಡಬೇಕಂತ ಸ್ವಲ್ಪ ಎತ್ತಬೇಕು, ಆವಾಗ ಲೂಸ್ ಆಗುತ್ತೆ, ಆವಾಗ ಈ ಥರ ಇಡಬೇಕಂತ. ಆಮೇಲೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದರು ಬೇರೆಯವರು, ಅದು ನೋಡಿಕೊಂಡು ನನಗೆ ಗೊತ್ತಾಗ್ಬಿಡ್ತು. ಹಾಗೆಯೇ ಅದನ್ನೆಲ್ಲ ಕಲಿತಾ ಇದ್ದೆ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಇಲ್ಲೊಬ್ಬ ಏನೋ ಮಾಡಿ ಮಕ್ಕಳಿಗೆಲ್ಲ ಕೊಡ್ತಾ ಇದ್ದ, ಅದೇನು ಅಂತ ಕೇಳಿದದಕ್ಕೆ ಇದು ಆಟ ಆಡೋಕ್ಕೆ ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮರೆಲ್ಲ ಮಾಡಿಕೊಡ್ತಾಯಿದ್ರು, ನಮ್ಮ ಅಜ್ಜಿ ಊರಲ್ಲೆಲ್ಲ ಈ ಥರ ಆಡ್ತಾಯಿದ್ವಿ ಅಂತ ಹೇಳಿದರು. ತೆಂಗಿನ ಪೊರೆಯಿಂದ ಈ ಥರ ಎಲ್ಲ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಓ ಹೌದಾ, ಇಂಟ್ರೆಸ್ಟಿಂಗ್ ಆಗಿದೆ, ಎಷ್ಟು ಚೆನ್ನಾಗಿ ಮಾಡಿಕೊಟ್ರಲ್ವಾ, ನನಗೂ ಹೇಳ್ಕೊಡಿ ಅಂತ ಹೇಳಿದೆ. ಆಯಿತು, ಇದೊಂದು ಮಾಡಿಕೊಟ್ಟು ನಿಮಗೂ ಹೇಳ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು. ಅದೆಲ್ಲ ಆಡಿಕೊಂಡು ನಾನು ಬೆಂಗ್ಳೂರಿಗೆ ತೊಗೊಂಡು ಹೋಗ್ತೀನಿ, ಅಣ್ಣಗೆ ತೋರಿಸ್ತೀನಿ ಹಾಗೆ ಹೀಗೆ ಅಂತ ಕ್ಯೂಟಾಗಿ ಮಾತಾಡ್ತಾ ಇತ್ತು ಒಂದು ಹುಡುಗಿ ಅಂತೂ. ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಾನು ಮಾಡಿ ಹುಡ್ಗಿಗೆ ಕೊಡಬೇಕು, ಖುಷಿ ಪಡಲಿ, ಅವ್ರ ಅಕ್ಕಗೆ ಹೋಗಿ ಕೊಡಲಿ, ಅವ್ರ ಅಣ್ಣಗೆ ಹೋಗಿ ಕೊಡಲಿ ಅಂತೇಳಿ ನಾನು ಮಾಡೋಕ್ಕೆ ಟ್ರೈ ಮಾಡಿದೆ. ನಂದು ಬಂತು, ತುಂಬ ಚೆನ್ನಾಗಾಗಿತ್ತು. ಅದಾದಮೇಲೆ ಇವಾಗ ಹೊರಡುವಂಥ ಸಮಯ. ಎಲ್ರಿಗೂ ಹೇಳಿದ್ರು ಲಗೇಜ್ ಪ್ಯಾಕ್ ಮಾಡಿ ತಂದು ಕೊಡಿ ಅಂತ ಹೇಳಿ, ನಾವು ತೊಗೊಂಡು ಹೋಗ್ತೀವಂತ. ಆವಾಗ ಈ ರೂಮಲ್ಲಿ ಇದ್ನಲ್ವ, ಇದು ರೂಮ್ ತುಂಬ ಇಷ್ಟ ಆಗಿತ್ತು ನನಗೆ. ಹಾಗಾಗಿ ಸ್ವಲ್ಪ ವೀಡಿಯೋಗಳ್ನೆಲ್ಲ ಮಾಡಿಕೊಂಡೆ. ಆಮೇಲೆ ಹೊರಟೆ. ಮತ್ತೆ ಮಧ್ಯಾಹ್ನ ಊಟ ರೆಡಿಯಾಗಿತ್ತು. ಹಾಗೆ ಮಧ್ಯಾಹ್ನ ಊಟ ಏನಿದೆ ಸ್ಪೆಷಲ್ಲು ಅಂತ ತುಂಬ ಜನ ಬಂದಿದ್ರಲ್ವ, ಅವತ್ತು ಡೇ ವಿಸಿಟ್ ಅವರು ಇದ್ದರು ಮತ್ತು ಸ್ಟೇ ವಿಸಿಟ್ ಅವರು ಇದ್ದರು. ಹಾಗಾಗಿ ತುಂಬ ಜನ ಇದ್ವಿ. ಎಲ್ರದ್ದು ಊಟ ಗೀಟ ಆಯಿತು. ಆದಮೇಲೆ ಎಲ್ರದ್ದು ಅವ್ರವ್ರದ್ದು ಸವಾರಿ ನಡೀತು ಅವ್ರವ್ರ ಊರ ಕಡೆಗೆ. ಹಾಗೆ ನಮ್ಮದು ಬೆಂಗಳೂರು ಕಡೆಗೆ ನನ್ನ ಸವಾರಿ ನಡೀತು. ಈ ವಿಡಿಯೋನ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ನಾನು ಹೋಗುವಂಥ ಪ್ಲೇಸಲ್ಲಿ ಯಾವ ಥರ ನನಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಮತ್ತು ನಾನೇನೆಲ್ಲ ಕಲಿತೀನಿ, ಅದು ನನ್ನ ಅನುಭವ ಮಾತುಗಳನ್ನ ನಿಮ್ಮ ಮುಂದೆ ಹಂಚ್ಕೋಬೇಕನ್ನೋ ಆಸೆ ನನಗೆ. ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ಅಂತ ಓಪನ್ ಮಾಡಿ ನನ್ನ ಎಕ್ಸ್ಪೀರಿಯೆನ್ಸು, ನಾನು ಟ್ರಾವೆಲ್ ಮಾಡೋದನ್ನ
ಎಲ್ಲ ನಿಮ್ಮ ಮುಂದೆ ತರೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಯಾದಗಿರಿ ಹುಡುಗಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.